2026ರ ಮೊದಲ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಸೂರ್ಯಗ್ರಹಣವನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. 2026ರ ಮೊದಲನೇ ಸೂರ್ಯಗ್ರಹಣವು ಫೆಬ್ರವರಿ 17 ಮಂಗಳವಾರದಂದು ಸಂಭವಿಸಲಿದೆ. 2026ರ ಮೊದಲನೇ ಸೂರ್ಯಗ್ರಹಣದ ಸಮಯ ಯಾವುದು? 2026ರ ಈ ಸೂರ್ಯಗ್ರಹಣದ ಸೂತಕ ಅವಧಿ, ಸೂರ್ಯಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಮತ್ತು ಯಾವ ಮಂತ್ರ ಪಠಿಸಬೇಕು, ಮತ್ತು ಯಾರಿಗೆ ಶುಭ ಯಾರಿಗೆ ಅಶುಭ, ಈ ಸೂರ್ಯಗ್ರಹಣ ಯಾರಿಗೆ ಲಾಭ ತರುತ್ತದೆ ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ನೋಡಿ, ಸೂರ್ಯಗ್ರಹಣ ಅಂದರೆ ಪ್ರತಿ ವರ್ಷವೂ ಕೂಡ ಸೂರ್ಯಗ್ರಹಣ ಚಂದ್ರಗ್ರಹಣ ಬರ್ತಾ ಇರುತ್ತೆ. ಆದರೆ ಈ ವರ್ಷವೂ ಕೂಡ 2026ರ ಮೊದಲ ಸೂರ್ಯಗ್ರಹಣ ಬಂದಿದೆ. ಸೂರ್ಯಗ್ರಹಣವಾಗಿರಬಹುದು ಅಥವಾ ಚಂದ್ರಗ್ರಹಣವಾಗಿರಬಹುದು. ಎರಡು ಗ್ರಹಣಗಳು ಧಾರ್ಮಿಕ ಮತ್ತು ಜ್ಯೋತಿಷ್ಯ ದೃಷ್ಟಿಕೋನದಲ್ಲಿ ಮಹತ್ತರ ಸ್ಥಾನವನ್ನು ಹೊಂದಿದ ಸನ್ನಿವೇಶಗಳಾಗಿವೆ. ಆಕಾಶದಲ್ಲಿ ನಡೆಯುವ ಈ ಘಟನೆ ಸಕಲ ಜೀವಿ ರಾಶಿಗಳ ಮೇಲೂ ತನ್ನ ಪ್ರಭಾವವನ್ನು ಬೀರುತ್ತದೆ. ಹಿಂದೂ ಧರ್ಮದಲ್ಲಿ ಗ್ರಹಣಗಳನ್ನು ಅಶುಭ ಘಟನೆ ಎಂದು ಪರಿಗಣಿಸಲಾಗುತ್ತದೆ. ಗ್ರಹಣ ದಿನದಂದು ಸಂಭವಿಸುವ ಸೂತಕ ಅವಧಿಯಲ್ಲಿ ಯಾವುದೇ ರೀತಿಯ ಪೂಜೆ ಪುರಸ್ಕಾರಗಳನ್ನು ಮಾಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಫೆಬ್ರವರಿ 17 ಮಂಗಳವಾರದಂದು ನಡೆಯಲಿರುವ ಸೂರ್ಯಗ್ರಹಣವು 2026ರ ಮೊದಲನೆಯ ಸೂರ್ಯಗ್ರಹಣವಾಗಿರುವಂಥದ್ದು. ಈ ಕುರಿತು ಇನ್ನೂ ಹೆಚ್ಚಿನದಾಗಿ ತಿಳಿಯುತ್ತಾ ಹೋಗೋದಾದರೆ ನೋಡಿ, 2026ರ ಈ ಸೂರ್ಯಗ್ರಹಣವು ದಿನಾಂಕ ಅಂದರೆ ಇವತ್ತೇ ಮಂಗಳವಾರದಂದು ಭಾಗಶಃ ಗ್ರಹಣ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ನೋಡೋದಾದರೆ, ಅದರ ಸಮಯವನ್ನು ನೋಡೋದಾದರೆ ಮಧ್ಯಾಹ್ನ 3:26ರಿಂದ ಗರಿಷ್ಠ ಗ್ರಹಣ ಪ್ರಾರಂಭ ಸಂಜೆ ಅಂದರೆ 5:12 ಅತ್ಯಂತ ಗರಿಷ್ಠ ಪ್ರಮಾಣದ ಒಂದು ಸಮಯ ಅನ್ನೋದನ್ನು ನೋಡೋದಾದರೆ 5:43 ಅಂದರೆ ಗ್ರಹಣ ಅತ್ಯಂತ ಸಾಗುವ ಸಮಯ ಅಂದರೆ ಗ್ರಹಣ ನಡೀತಾ ಇರುವಂತಹ ಸಮಯವನ್ನು ನೋಡೋದಾದರೆ 6:12 ಭಾಗಶಃ ಗ್ರಹಣ ಅಂತ್ಯಗೊಳ್ಳುವ ಸಮಯ ನೋಡಿ, ಸ್ಟಾರ್ಟ್ ಆಗೋದು 3:26ರಿಂದ ಮತ್ತು ಸಮಯ ಅಂತ್ಯಗೊಳ್ಳುವಂತಹ ಒಂದು ಸೂರ್ಯಗ್ರಹಣದ ಸಮಯ ಸಂಜೆ 7:58 ಅಂದರೆ ರಾತ್ರಿ ಸಮಯದಲ್ಲಿ 2026ರ ಈ ಮೊದಲ ಸೂರ್ಯಗ್ರಹಣವು ಅಂಟಾರ್ಟಿಕಾ, ಆಫ್ರಿಕಾ, ದಕ್ಷಿಣ ಅಮೆರಿಕದಲ್ಲಿ ಗೋಚರಿಸಲಿದ್ದು ಭಾರತದಲ್ಲಿ ಇದರ ಗೋಚರಣೆ ಇರುವುದಿಲ್ಲ. ನೋಡಿ, ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಇದು. ಇನ್ನು ಗ್ರಹಣದ ಸೂತಕ ಕಾಲದ ಮಹತ್ವವನ್ನು ನೋಡೋದಾದರೆ, ವೈದಿಕ ಗ್ರಂಥದಲ್ಲಿ ಗ್ರಹಣದಿಂದ ಸೂರ್ಯನು ಸಂಪೂರ್ಣವಾಗಿ ಬಂಧಿತನಾಗುವ ಮೊದಲು ಸೂತಕ ಅವಧಿಗೆ ಒಳಗಾಗಿರ್ತಾನೆ. ಸೂರ್ಯ ಗ್ರಹಣಕ್ಕಿಂತ 12 ಗಂಟೆಗಿಂತ ಮೊದಲು ನಡೆಯುವಂತಹ ಈ ಸನ್ನಿವೇಶವನ್ನು ಆಧ್ಯಾತ್ಮಿಕ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಭಾರತದಲ್ಲಿ ಗ್ರಹಣದ ಸೂತಕ ಅವಧಿಯು ಹಗಲಿನಲ್ಲಿ ಆರಂಭವಾಗಿರುವುದರಿಂದ 2026ರ ಮೊದಲನೇ ಸೂರ್ಯಗ್ರಹಣವು ನಮಗೆ ಮಾನ್ಯವಾಗಿರುವುದಿಲ್ಲ. ಹಿಂದೂ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಯಾವುದೇ ನಿರ್ದಿಷ್ಟ ಪ್ರದೇಶದಲ್ಲಿ ಗ್ರಹಣ ಗೋಚರಿಸದೇ ಇದ್ದರೆ ಅದರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ನೋಡಿ ಪಾಲಿಸುವಂತಹ ಅವಶ್ಯಕತೆ ಕೂಡ ಇರುವುದಿಲ್ಲ. ಆದ್ದರಿಂದ ಈ ಗ್ರಹಣ ಅವಧಿಯಲ್ಲಿ ಅನೇಕ ದೈನಂದಿನ ಚಟುವಟಿಕೆಗಳು, ದೇವಾಲಯಗಳಿಗೆ ಭೇಟಿ ನೀಡುವುದು ಮತ್ತು ಶುಭ ಚಟುವಟಿಕೆಗಳನ್ನು ಭಾರತದಲ್ಲಿ ಮಾಡಬಹುದು. ಯಾವುದೇ ರೀತಿಯಾದ ತೊಂದರೆ ಅಂತೂ ಇಲ್ಲ. ಇನ್ನು ಈ ಕೆಲಸಗಳನ್ನು ಮಾಡಬೇಕು ಅಂದರೆ ಈ ಸೂರ್ಯಗ್ರಹಣ ಮೊದಲನೇದಾಗಿ ಬಂದಿರೋದ್ರಿಂದ ಸೂರ್ಯಗ್ರಹಣದ ಸಮಯದಲ್ಲಿ ಸಾಮಾನ್ಯವಾಗಿ ಇಂಥ ಕೆಲಸಗಳನ್ನು ಮಾಡಬೇಕು. ಯಾವ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ನೋಡೋದಾದರೆ, ಆಧ್ಯಾತ್ಮಿಕತೆ ಸಂಬಂಧಿಸಿದಂಥ ಈ ಕೆಲಸಗಳು ಸೂರ್ಯಗ್ರಹಣದ ಸಮಯದಲ್ಲಿ ಪವಿತ್ರ ಪುಸ್ತಕಗಳನ್ನು ಓದುವುದು, ಮಂತ್ರಗಳನ್ನು ಪಠಿಸುವುದು ಮತ್ತು ನಾಮ ಜಪ ಮಾಡುವುದು ಸೇರಿದಂತೆ ವಿವಿಧ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಮಾಡುವುದು. ಸ್ನಾನ ಮಾಡಿ ಗ್ರಹಣ ಹಿಡಿಯುವುದಕ್ಕಿಂತ ಮೊದಲು ಮತ್ತು ಗ್ರಹಣ ಬಿಟ್ಟ ನಂತರ ಸ್ನಾನ ಮಾಡಬೇಕು. ಇದು ನಕಾರಾತ್ಮಕ ಶಕ್ತಿಯನ್ನು ದೂರವಾಗಿಸುತ್ತದೆ. ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಕೂಡ ಮಹತ್ವದಾಗಿದೆ. ದಾನ ಮಾಡಿ ಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ಮೊದಲು ನಿಮಗೆ ಕೈಲಾದಷ್ಟು ಏನು ದಾನ ಏನು ಹೇಳ್ತೀವಲ್ಲ ಆ ದಾನವನ್ನು ಮಾಡಿ. ಈ ದಿನಾಂಕದಂದು ಹಾಲು, ಕಪ್ಪು ಬಟ್ಟೆ, ಕಪ್ಪು ಉದ್ದಿನ ಬೇಳೆ, 7 ಬಗೆಯ ಧಾನ್ಯಗಳನ್ನು ಮತ್ತು ಬಿಳಿ ಬಟ್ಟೆಗಳನ್ನು ದಾನ ಮಾಡಬಹುದು. ನೋಡಿ, ದಾನ ಮಾಡುವುದು ಯಾವ ಥರ ಅಂತ ಆಧ್ಯಾತ್ಮಿಕತೆಯಲ್ಲಿ ಹೇಳಲಾಗ್ತದೆ, ಅದನ್ನೇ ಕೂಡ ನಾನು ನಿಮಗೆ ಹೇಳ್ತಾ ಇರೋದು. ಮತ್ತು ಈ ಸೂರ್ಯಗ್ರಹಣದ ಸಮಯದಲ್ಲಿ ಏನು ಮಾಡಬಾರ್ದು ಅನ್ನೋದು ಕೂಡ ಮುಖ್ಯವಾಗುತ್ತೆ.
ಏನು ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ. ಈಗ ಏನು ಮಾಡಬಾರ್ದು ಅನ್ನೋದನ್ನು ಕೂಡ ಮುಖ್ಯವಾಗುತ್ತೆ. ಮಾಮೂಲಿ ಸೂರ್ಯಗ್ರಹಣದಲ್ಲಿ ಏನು ಮಾಡಬಾರ್ದು ಅನ್ನೋದನ್ನು ನೋಡೋದಾದರೆ, ಸೂರ್ಯಗ್ರಹಣದ ಸಮಯದಲ್ಲಿ ಆಹಾರವನ್ನು ಸೇವಿಸೋದಾಗಲಿ ಅಥವಾ ಆಹಾರವನ್ನು ತಯಾರಿಸುವುದಾಗಲಿ ಮಾಡಬಾರ್ದು. ಇದು ನಕಾರಾತ್ಮಕ ಶಕ್ತಿಯಿಂದ ಆರೋಗ್ಯದ ಸಮಸ್ಯೆಯನ್ನು ಆಹ್ವಾನಿಸುತ್ತದೆ. ನೋಡಿ, ನಿಮಗೆ ಮಾಡಲೇಬಾರ್ದು ಅನ್ನೋದನ್ನು ನಾನು ಹೇಳ್ತಾ ಇರೋ ಯಾರೆಲ್ಲ ಈ ಗ್ರಹಣದ ನಂಬಿಕೆ ಮೇಲೆ, ಗ್ರಹಣದ ಆಧ್ಯಾತ್ಮಿಕತೆ ಮೇಲೆ ಯಾರೆಲ್ಲ ಆಧ್ಯಾತ್ಮಿಕತೆಯನ್ನು ನಂಬ್ತೀರಾ, ಗ್ರಹಣವನ್ನು ನಂಬ್ತೀರಾ, ಅವರೆಲ್ಲ ಕೆಲವೊಬ್ಬರು ಪಾಲಿಸ್ತಾರೆ. ನೀವು ಕೂಡ ಪಾಲಿಸೋದಿದ್ರೆ ಪಾಲಿಸ್ಬೋದು, ಇಲ್ಲಾಂದರೆ ಬಿಡ್ಬೋದು. ಅದು ನಿಮ್ಮ ಇಚ್ಛೆಗೆ ಬಿಟ್ಟಿರುವಂಥ ವಿಷಯ. ಹಾಗಾಗಿ ಇಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಮತ್ತು ಗ್ರಹಣದ ಸಮಯದಲ್ಲಿ ಕೆಲವೊಂದಿಷ್ಟು ನಮ್ಮ ಗ್ರಹಣದ ಸಮಯದಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಇರುವಂಥ ಅಂಶಗಳನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇರುವಂಥದ್ದು ನಾನು. ಇನ್ನು ನಕಾರಾತ್ಮಕ ಶಕ್ತಿಯಿಂದ ಆರೋಗ್ಯದ ಸಮಸ್ಯೆಗಳನ್ನು ಆಹ್ವಾನಿಸುತ್ತದೆ. ಸೂರ್ಯಗ್ರಹಣದ ದಿನದಂದು ಹೊಸ ಉದ್ಯಮಗಳನ್ನು, ಹೊಸ ಕೆಲಸಗಳನ್ನು ಪ್ರಾರಂಭಿಸಬೇಡಿ. ಪ್ರಮುಖ ಪತ್ರಗಳಿಗೆ ಸಹಿ ಹಾಕಬೇಡಿ. ಕೆಲವೊಂದಿಷ್ಟು ಆಧ್ಯಾತ್ಮಿಕತೆಯನ್ನು ನಂಬುವವರು ಮಾತ್ರ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಹೊಸ ವಸ್ತುಗಳನ್ನು ಖರೀದಿಸಬೇಡಿ. ಯಾಕಂತಂದರೆ ಹಿರಿಯರು ಕೂಡ ಈ ಮಾತುಗಳನ್ನು ಅವಾಗವಾಗ ಹೇಳ್ತಿರ್ತಾರೆ. ನೀವು ಹಳ್ಳಿ ಕಡೆ ಹೋಗ್ಬೋದು, ಅಥವಾ ಎಜುಕೇಟೆಡ್ ಆಗಿರಬೇಕು, ಅನ್ಎಜುಕೇಟೆಡ್ ಆಗಿರಬೇಕಂತಲ್ಲ, ಕೆಲವೊಂದಿಷ್ಟು ಮನೆಗಳಲ್ಲಿ ಇದನ್ನು ಪಾಲಿಸ್ತಾರೆ. ನಂಬೋರು ಮಾತ್ರ ಇದನ್ನು ನಂಬಿ ಪಾಲಿಸಿ, ಏನು ತೊಂದರೆ ಇಲ್ಲ. ಬಟ್ ನಮ್ಮದೇ ಇದ್ದರೂ ಪಾಲಿಸದೇ ಇದ್ದರೂ ಏನು ಪ್ರಾಬ್ಲಮ್ ಇಲ್ಲ. ಅದು ನಿಮ್ಮ ಇಚ್ಛೆಗೆ ಬಿಟ್ಟು, ಆಗಲೇ ಹೇಳಿದಂತೆ. ಮತ್ತು ಮದುವೆಗಳು, ಗೃಹ ಪ್ರವೇಶ, ಸಾಮಾನ್ಯವಾಗಿ ಎಲ್ಲ ಕಡೆ ಈ ಥರದ ಗ್ರಹಣದಲ್ಲಿ ಯಾರು ಕೂಡ ಮಾಡೋದಿಲ್ಲ. ಹಾಗಾಗಿ ಆಧ್ಯಾತ್ಮಿಕತೆಯಲ್ಲಿರುವಂಥ ಅಂಶಗಳನ್ನೇ ಹಿರಿಯರು ಪಾಲಿಸ್ತಾ ಬರ್ತಾ ಇರುವಂಥದ್ದು. ಹಾಗಾಗಿ ನಮಗೆ ಆವಾಗವಾಗ ಕಿವಿಯಲ್ಲಿ ಇಂಥ ಮಾತುಗಳು ಕೂಡ ಕೇಳಿದ್ದೀವಿ. ಅದನ್ನು ಕೂಡ ನಾವು ಮನವರಿಕೆ ಮಾಡ್ಕೋಬೋದು. ಶುಭ ಸಮಾರಂಭಗಳನ್ನು ಮಾಡೋದು ತಪ್ಪಿಸಬೇಕು. ಈ ದಿನದಂದು ವಾದ ವಿವಾದಗಳನ್ನು ಮಾಡೋದು ಕೂಡ, ಜಗಳವನ್ನು ಮಾಡೋದು ಮತ್ತು ನಕಾರಾತ್ಮಕ ಚಿಂತನೆಗಳನ್ನು ಮಾಡೋದು ತಪ್ಪು. ಗ್ರಹಣದ ಸಮಯದಲ್ಲಿ ಕೂದಲು ಕತ್ತರಿಸಬೇಡಿ, ಕ್ಷೌರ್ಯ ಮಾಡಬೇಡಿ, ದೇಹಕ್ಕೆ ಎಣ್ಣೆ ಹಚ್ಚಬೇಡಿ ಅಥವಾ ದೇವಾಲಯಗಳಿಗೆ ಭೇಟಿ ನೀಡಬೇಡಿ. ನೋಡಿ, ಯಾವ ಮಂತ್ರಗಳನ್ನು ಪಠಿಸಿ ಸೂರ್ಯಗ್ರಹಣದ ಸಮಯದಲ್ಲಿ ಅನ್ನೋದನ್ನು ನೋಡೋದಾದರೆ, ಸೂರ್ಯ ಮಂತ್ರ ನೋಡಿ. ಸೂರ್ಯ ಮಂತ್ರ ಯಾವುದು? ಓಂ ರಾಂ ರೀಂ ರೋಂ ಸಂ ಸೂರ್ಯಂ ನಮಃ. ಆಧ್ಯಾತ್ಮ ಹೃದಯ ಸ್ತೋತ್ರವನ್ನು ಪಠಿಸಬಹುದು. ಇನ್ನು ಸೂರ್ಯ ದೇವನಿಗೆ ಸಮರ್ಪಿತವಾದ ಈ ಒಂದು ಸ್ತೋತ್ರವನ್ನು ಕೂಡ ಪಠಿಸುವುದರಿಂದ ಆತ್ಮವಿಶ್ವಾಸ ಮತ್ತು ಧೈರ್ಯ ವೃದ್ಧಿಯಾಗುವುದನ್ನು ಕೂಡ ನಾವು ನೋಡ್ಬೋದು. ಇನ್ನು ಆರೋಗ್ಯದ ಸಮಸ್ಯೆಗಳು ಪರಿಹಾರವಾಗುವುದು, ಶತ್ರುಗಳ ವಿರುದ್ಧ ಜಯ ಸಾಧಿಸಲು ಇದು ಸಹಾಯ ಮಾಡುವುದು ಕೂಡ. ಇನ್ನು ಗಾಯತ್ರಿ ಮಂತ್ರ ಎಲ್ರಿಗೂ ಗೊತ್ತಿರುವ ಹಾಗೆ ಓಂ ಭೂಂ ಭೂಂ ಸ್ವತಃ ಏನು ಇದೆಯಲ್ಲ, ಆ ಗಾಯತ್ರಿ ಮಂತ್ರವನ್ನು ಕೂಡ ನಾವು ಪಠಿಸುವಂತಹ ಒಂದು ಸೂರ್ಯಗ್ರಹಣದಲ್ಲಿ ಕೂಡ ಪಠಿಸಬಹುದು. ಇನ್ನು ಮೃತ್ಯುಂಜಯ ಮಂತ್ರ ಕೂಡ ಮಾಡಬಹುದು. ಓಂ ತ್ರಯಸ್ ಇದೆಯಲ್ಲ, ಅದು ಕೂಡ ಮಾಡ್ಕೋಬಹುದು. ಇನ್ನು ಸುಗಂಧಿಂ ಉಷ್ಟಿರಂಧಕಂ ಕೂಡ ನಾವು ಮಾಡ್ಕೋಬೋದು. ನಿಮಗೆ ಇಚ್ಛೆಗೆ ಬಿಟ್ಟಂಥ ವಿಷಯ. ಆಗಲೇ ಹೇಳಿದಂತೆ ಸೂರ್ಯಗ್ರಹಣವನ್ನು, ಆಧ್ಯಾತ್ಮಿಕತೆಯನ್ನು ನಂಬುವವರು ಕೂಡ ಇದನ್ನು ಪಾಲಿಸಿ. ಮತ್ತು ಯಾರು ನಂಬದೇ ಹಾಗೆ ಇರುವವರು ಕೂಡ ಇರಿ, ನಿಮಗೆ ಬಿಟ್ಟಂಥ ವಿಚಾರ. ಆಧ್ಯಾತ್ಮಿಕತೆಯನ್ನು ನಂಬುವವರು ಇದನ್ನು ಪಾಲಿಸಿ ಅಂತ, ಅಥವಾ ಬಿಡಿ, ಅದು ನಿಮ್ಮ ಇಚ್ಛೆಗೆ ಬಿಟ್ಟ ವಿಚಾರ. ಹಾಗಾಗಿ ಸೂರ್ಯಗ್ರಹಣದ ಸಮಯದಲ್ಲಿ ಏನೆಲ್ಲ ಮಾಡಬಾರ್ದು, ಮಾಡಬೇಕು ಅನ್ನೋದನ್ನು ಕೂಡ ನಾನು ಸಂಪೂರ್ಣವಾಗಿ ತಿಳಿಸಿದ್ದೇನೆ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.